ಒಂದು ಅನಿಮಲ್ಗೆ ಪ್ರತಿ ದಿನ ಬೇಸಿಕ್ ಆಕ್ಟಿವಿಟಿ 6-7 ಕಿಲೋಮೀಟರ್ ಮಿನಿಮಮ್ ಅವು ಓಡಾಟದಲ್ಲಿರಬೇಕು. ಸಾವಿರಾರು ವರ್ಷಗಳಿಂದ ಒಂದು ಮೇಕೆ ಏನೇನ್ ತಿನ್ಬೋದು ಅನ್ನೋದು ಅರಣ್ಯಕ್ಕೆ ಬಿಟ್ಟಾಗೋ ಇಲ್ಲ ಬೇರೆ ಬೈಲಿಗೆ ಬಿಟ್ಟಾಗೋ ನಿಮ್ಗೆ ಅರ್ಥ ಆಗುತ್ತೆ. ತಲಾಂತರಗಳಿಂದ ಇದನ್ನೇ ತಿನ್ಬೇಕು, ಇದೇ ನನ್ನ ಆಹಾರ ಅಂತ ಅವು ಫಸ್ಟ್ ಇಂದ ಡಿಸೈನ್ ಆಗಿರೋಂಥವ್ನ ಒಳಗಡೆ ಇಕ್ಕಿ ನಾವು ಹಿಂಡರ್ ಮಾಡಿ ಪ್ರೊಡಕ್ಷನ್ ತಗೊಳಕ್ಕೆ ನಾವು ಟ್ರೈ ಮಾಡಿದ್ರು ಮರಿಗಳ ಪರ್ಫಾರ್ಮೆನ್ಸ್ ವೈಸು ಮತ್ತೆ ಇಮ್ಯುನಿಟಿ ವೈಸು ನಾನು ಅಚೀವ್ ಮಾಡೋಕ್ಕಾಗಲಿಲ್ಲ. 8 ಗಂಟೆಯಿಂದ 4:15ವರೆಗೂ ನಮ್ಮಲ್ಲಿ ಗ್ರೇಸಿಂಗ್ ಮಾಡಿಸ್ತೀವಿ. ಅರಣ್ಯ ಪ್ರದೇಶ ಪಕ್ಕದಲ್ಲಿರೋ ಕಾರಣ ನಮ್ಗೆ ಇನ್ನೂ ಬೆನಿಫಿಷರಿ. ಪ್ರೋಟೀನ್ ಒಳಗಡೆ ಹೋಗಿದ ತಕ್ಷಣ ಅಮಿನೋಸಿಡ್ ಆಗ್ತವೆ, ಅಮಿನೋಸಿಡ್ ಪೆಪ್ಟೈಡ್ ಆಗುತ್ತೆ. ಅದೆಲ್ಲ ಕನ್ವರ್ಟ್ ಮಾಡೋದು ಒಳಗಡೆ ಇರೋಂಥ ಗುಡ್ ಎನ್ಸೈಮ್ಸ್, ಗುಡ್ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾಗಳನ್ನ ಈ ಎನ್ಸೈಮ್ಸ್ ಗಳನ್ನ ತುಂಬಾ ಆಕ್ಟಿವ್ ಆಗಿರೋದು ಹೆಂಗೆ? ಸ್ಟಾಲ್ ಫೀಡ್ ಅಲ್ಲಿ ಆಗಲ್ಲ, ಸೈಲೇಜ್ ಕೊಟ್ಟಾಗ ಆಗಲ್ಲ, ಕೃತಕವಾಗಿ ನೀವು ಯಾವುದೋ ಒಂದು ಫೀಡ್ ಕೊಟ್ಟಾಗ ಆಗಲ್ಲ. ಎನ್ಸೈಮ್ ಗಳಿಂದ ಇವು ಉದ್ಧಾರ ಆಗಬೇಕು ಅಂದ್ರೆ ಗ್ರೇಸಿಂಗ್ ನೀವು ಬಿಡ್ಲೇಬೇಕಾಗುತ್ತೆ. ನಮ್ಮ ಮೇಕೆಗಳು 8 ರಿಂದ 12 kg ವರೆಗೂ ಹೊರಗಡೆ ಆರಾಮಾಗಿ ತಿಂತಾ ಇದ್ದಾವೆ. ನಾವು ಅಲ್ಲಿ 5 kg ಕೊಡಕ್ ಆಗ್ತಾ ಇರಲಿಲ್ಲ. ದಸ್ಮ್ಯಾಂತಸ್ ಪ್ರತಿ ನಮ್ಮ ಗ್ರೇಸಿಂಗ್ ಪ್ಲಾಟ್ಗಳಲ್ಲೂ ಬೇಲಿ ಮೆತ್ತೆ ಹಾಕೊಂಡಿದ್ವಿ. ನ್ಯಾಚುರಲ್ ಆಗಿ ಹೋಗಿ ಗ್ರೇಸ್ ಆಗ್ತವೆ, ಮಲ್ಟಿ ಕಟ್ ತರ ಬರ್ತಾನೆ ಇರ್ತವೆ. ಒಂದು ಕಾಂಡ ಬರ್ತಾರಂತ ಹುಲ್ಲು 20 ಬ್ರಾಂಚ್ಗಳಾಗಿ ಬರ್ತಾ ಇರುತ್ತೆ. ಮತ್ತೆ ಅದರ ಲೈಫ್ ಎಕ್ಸ್ಪ್ಯಾಂಡ್ ಇರುತ್ತೆ. ಅಲ್ಲಿ ಹಾಕಂತ ಯೂರಿನ್, ಮೂತ್ರ ಅದು ಸಾವಯವ ಇಂಗಾಲನ ಕಾಪಾಡ್ತಾ ಹೋಗುತ್ತೆ. ಇದು ಡಾಕ್ಯುಮೆಂಟರಿ ಆಗಿ ಪ್ರೂವ್ ಆಗಿರೋಂಥದ್ದು. ಮಿಮಿಕಿಂಗ್ ದ ನೇಚರ್ ಅಂತ. ಕಾಡದನಗಳು, ಕಾಡೆಮ್ಮೆಗಳು ಒಂದು ಸಾವಿರಾರು ಲಕ್ಷಾಂತರ ಎಮ್ಮೆಗಳು ಮೈಗ್ರೇಷನ್ ಅಂತ ಆಗ್ತಾ ಇರ್ತವೆ. ಯಾಕಲ್ಲಿ ಗ್ರಾಸ್ ಲ್ಯಾಂಡ್ ಇನ್ನೂ ಆಕ್ಟಿವ್ ಆಗಿದೆ. ಓವರ್ ಗ್ರೇಸ್ ಆಗಿ ಅಲ್ಲೂ ಹೋಗ್ಬಿಡ್ಬೇಕಾಯ್ತಲ್ಲ. ಗ್ರೇಸಿಂಗ್ ಆಗಿದ ತಕ್ಷಣ ಅಷ್ಟು ಇಂಟೇಕು ಮತ್ತೆ ಅಷ್ಟು ಗೊಬ್ಬರ ಅಲ್ಲಿ ನೀಡೇ ಹೋಗ್ತಾ ಇರ್ತವೆ. ಡೆಸರ್ಟಿಫಿಕೇಶನ್ ಆಗ್ತಾರಂತ ಒಂದು ಭೂಮಿ 400% ಪ್ರೊಡಕ್ಷನ್ ಮತ್ತೆ ಹೆಚ್ಚಿಸ್ಕೊಳ್ಳೋ ಅಂಥದ್ದು.